ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ರೆ ರಿಚಿ ಕಿಚನ್ ಯೂಟ್ಯೂಬ್ ಚಾನಲ್. ನೀವೆಲ್ಲ ಈಗಾಗಲೇ ತಮ್ನೇಲಲ್ಲಿ ನೋಡಿರ್ತೀರ. ನಾನು ಹೇರ್ ಕಟ್ ಮಾಡಿಸಿದ್ನಾ ಇಲ್ವಾ, ನಿಜ ಕಟ್ ಮಾಡಿಸಿದ್ದೀನಾ ಅಥವಾ ಸುಮ್ಮನೆ ಹಾಕಿದ್ದೀನಾ ಅನ್ನೋದನ್ನ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ತೀನಿ. ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಉದ್ದ ಕೂದಲು ಅಂತಂದರೆ ಯಾರಿಗೆಲ್ಲ ಇಷ್ಟ ಇರಲ್ಲ ಹೇಳಿ. ನನಗೂ ಕೂಡ ತುಂಬಾ ಉದ್ದ ಕೂದಲು ಅಂತಂದರೆ ತುಂಬಾ ಇಷ್ಟ. ಅದರಲ್ಲೂ ಕೂದಲು ಸಮ ಲೆಂತ್ ಇರಬೇಕು ಅಂತಂದರೆ ಸ್ಟ್ರೈಟ್ ಲೆವೆಲ್ ಇರಬೇಕು. ಯಾವುದೇ ರೀತಿ ಶೇಪ್ ಆಗಲಿ, ವಿ ಶೇಪು, ಸ್ಟೆಪ್ ಕಟಿಂಗು, ಲೇಯರು, ಬಟರ್ಫ್ಲೈ ಈ ರೀತಿ ಹೇರ್ ಕಟಿಂಗಿಂದ ನನಗೆ ಸ್ಟ್ರೈಟ್ ಲೆವೆಲ್ ಇದ್ದರೆ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಸ್ಟಾರ್ಟಿಂಗ್ ನೀವು ಒಂದೆರಡು ಫೋಟೋಸ್ನ ನೋಡಿರ್ಬೋದು. ನಾನು ಆ ರೀತಿ ಸ್ಟ್ರೈಟ್ ಲೆವೆಲಲ್ಲಿ ಕಟ್ ಮಾಡಿಸಿದ್ದೆ. ಅದಕ್ಕೂ ಮುಂಚೆ ನನ್ನ ಹೇರು ಡೀಪ್ ವಿ ಶೇಪಲ್ಲಿತ್ತು. ಅದು ಹೇಗೋ ಬೆಳೀತಾ ಇತ್ತು. ನೆತ್ತಿಯಿಂದ ದಪ್ಪ ಇದ್ದರೆ ಕೆಳಗಡೆ ಲೆಂತಲ್ಲಿ ತೆಳ್ಳಗಿರ್ತಿತ್ತು, ಆ ರೀತಿ ಇತ್ತು. ಅದು ಕೂಡ ಸೊಂಟದವರೆಗೂ ಇತ್ತು. ನನಗೆ ಸುಮಾರು ಒಂದು 10 ಇಂಚಸ್ ಇತ್ತು. ಅದನ್ನು ನಾನು ಸ್ಟ್ರೈಟ್ ಲೆವೆಲ್ಗೆ ಕಟ್ ಮಾಡಿಸ್ದೆ. ನೀವು ಸ್ಟಾರ್ಟಿಂಗ್ ಒಂದೆರಡು ಫೋಟೋ ನೋಡಿದ್ರಲ್ಲ, ಆ ಹಂತದಲ್ಲಿ ಕಟ್ ಮಾಡಿಸ್ಬಿಟ್ಟೆ. ಅದಕ್ಕೂ ಮುಂಚೆ ನಾನು ಕೂಡ ಹೇರ್ಗೆ ಸುಮಾರು ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿದ್ದೀನಿ. ಅಂತಂದರೆ ಫ್ರೆಂಡ್ಸ್ನೆಲ್ಲ ಕೇಳೋದು, ಯಾವ್ಯಾವ ಹೇರ್ ಆಯಿಲ್ನ ನೀವು ಬಳಸ್ತಿದ್ದೀರಾ, ಹೇಗೆ ಏನು ಎತ್ತ ಅಂತಂದ್ಬಿಟ್ಟು ಒಂದೊಂದು ವೀಕ್ ಅಥವಾ ಒಂದು 15 ಡೇಸ್ಗೆ ಒಂದ್ಸತಿ ಪ್ಯಾರಾಚೂಟು, ಒಂದ್ಸತಿ ವಾಟಿಕಾ, ಒಂದ್ಸತಿ ಬೇರೆ ಯಾವುದಾದ್ರೂ ಆಲ್ಮಂಡ್ ಆಯಿಲು ಮತ್ತು ಹರಳೆಣ್ಣೆ ಈ ರೀತಿ ಸುಮಾರು ಆಯಿಲ್ಗಳನ್ನ ಬಳಸ್ತಾ ಬರ್ತಿದ್ದೆ. ಕಟ್ ಮಾಡ್ಸೋಕ್ಕೂ ಮುಂಚೆ ನನ್ನ ಕೂದಲು ಕೂಡ ತುಂಬಾ ತೆಳ್ಳಗಿತ್ತು. ಏಕೆಂದರೆ ನಾನು ಅಷ್ಟು ಸುಮಾರು ಸತಿ ಚೈನ್ ಮಾಡ್ತಾನೆ ಇರುವೆ. ಆಲ್ಮೋಸ್ಟ್ ಒಂದು ಎಣ್ಣೆ ಚೈನ್ ಮಾಡಿದ್ರೆ ಅದು ಕನ್ಸಿಸ್ಟೆನ್ಸಿ ಫಾಲೋ ಮಾಡೋದಕ್ಕೆ, ಅಂದರೆ ಅದು ಇನ್ನೊಂದು ಎಣ್ಣೆಗೆ ಅಡ್ಜಸ್ಟ್ ಆಗೋದಕ್ಕೆ ಹೇರು ಮಿನಿಮಮ್ 3 ಮಂತಾರು ಬೇಕೇ ಬೇಕು. ಅದೆಲ್ಲರಿಗೂ ಗೊತ್ತಿರೋ ವಿಷಯನೇ. ಆದರೆ ನಾನೇನು ಮಾಡಿದೆ, 3 ಮಂತ್ ತನಕ ವೆಯ್ಟ್ ಮಾಡ್ತಾನೆ ಇರಲಿಲ್ಲ. ಅಯ್ಯೋ ಕೂದಲು ಬೆಳೀತಾ ಇಲ್ಲ ಅನ್ನೋದು, ಬೇರೆ ಆಯಿಲ್ನ ಯೂಸ್ ಮಾಡೋದು. ಶಾಂಪುಗಳನ್ನೂ ಹಾಗೆ ಚೇಂಜ್ ಮಾಡಿದ್ದೀನಿ. ತುಂಬ ಶಾಂಪುಗಳನ್ನ ಬಳಸಿದ್ದೀನಿ. ನನಗೆ ಏನಂತಂದರೆ ಕೂದಲು ಒಂಥರ ಫ್ರಿಜ್ಜಿ ಆಗಿರಬೇಕು. ತುಂಬಾ ಆಯಿಲಿ ಹೇರು ನನಗಿಷ್ಟ ಆಗೋಲ್ಲ. ಏಕೆಂದರೆ ಅದು ಒಂಥರ ನನಗೆ ಅನ್ಕಂಫರ್ಟಬಲ್. ಹಾಗಾಗಿ ನನಗೆ ಫ್ರಿಜ್ಜಿ ಆಗಿರಬೇಕು, ಫುಲ್ಲು ಡ್ರೈ ಆಗಿರಬೇಕು. ನಾನು ಆಲ್ಮೋಸ್ಟು ಹೇರ್ ಆಯಿಲ್ ಅಪ್ಲೈ ಮಾಡೋದಾಗಲಿ ಅಥವಾ ಹೇರ್ ಕೇರ್ ಮಾಡೋದಾಗಲಿ ನಾನು ಮಾರ್ನಿಂಗ್ ಟೈಮೇ ಮಾಡ್ತಿದ್ದೆ. ಏಕೆಂದರೆ ನ್ಯಾಚುರಲ್ ಆಗಿ ಡ್ರೈ ಮಾಡ್ಕೊಳ್ತಿದ್ದೆ ನಾನು ಇದುವರೆಗೂ ಅಷ್ಟೇ. ನಾನು ಓವರ್ ನೈಟು ಆಯಿಲ್ನ ಅಪ್ಲೈ ಮಾಡಿ ಮಸಾಜ್ ಮಾಡಿ ಬಿಡಲ್ಲ. ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ಅದನ್ನು ಹೇರ್ ವಾಶ್ ಮಾಡ್ತಿದ್ರೆ ನನಗೊಂಥರ ಅನ್ಕಂಫರ್ಟಬಲ್ ಆಗುತ್ತೆ. ಹಾಗಾಗಿ ನಾನು ಹೇರ್ ವಾಶ್ ಮಾಡೋಕ್ಕೂ, ನಾನು ಇವತ್ತು ಹೇರ್ ವಾಶ್ ಮಾಡ್ತಿದ್ದೀನಿ ಅಂತ ನನಗೆ ಗೊತ್ತಿರುತ್ತೆ. ಅದಕ್ಕೋಸ್ಕರ ನಾನೇನು ಮಾಡುವೆ, ಒಂದು 2 ಅವರ್ ಅಥವಾ 1 ಅವರ್ ಮುಂಚೆನೇ ಹೇರ್ ಆಯಿಲ್ನ ಅಪ್ಲೈ ಮಾಡಿ ನೀಟಾಗಿ ಮಸಾಜ್ ಮಾಡಿ ಒಂದು ಬ್ರೈಡ್ ಮಾಡ್ಕೊಳ್ತಿದ್ದೆ. ಇಲ್ಲಾಂದರೆ ನನ್ನದೊಂದು ಶಾರ್ಟ್ ಹೇರ್ ಇದ್ದಿದ್ದರೆ ಪೋನಿ ಹಾಕ್ತಿದ್ದೆ, ಬನ್ ಹಾಕ್ತಿದ್ದೆ, ಈ ರೀತಿ ಗಂಟು ಹಾಕ್ಕೊಂಡು ಇರ್ತಿದ್ದೆ. ಅದಾದಮೇಲೆ ಹೇರ್ ವಾಶ್ ಮಾಡುವೆ. ನಾನು ಡೇ ಟೈಮಲ್ಲೇ ಹೇರ್ ವಾಶ್ ಮಾಡ್ತಿದ್ದಿದ್ದು. ಕಟ್ ಮಾಡ್ಸೋಕ್ಕೂ ಮುಂಚೆ ನಾನು ತುಂಬಾ ಶಾಂಪುಗಳನ್ನ ಬಳಸಿದ್ದೀನಿ. ಆಮೇಲೆ ನನಗೂ ಗೊತ್ತಿರಲಿಲ್ಲ, ಕಟ್ ಮಾಡ್ಸೋಕ್ಕೂ ಮುಂಚೆ ನನ್ನ ಕೂದಲು ಯಾಕೆ ಹಿಂಗೆ ಒಂಥರ ಲೆಂತ್ ಕಮ್ಮಿ ಇರೋದು, ಉದ್ದ ಬೆಳೀತಾ ಇರಲಿಲ್ಲ, ಆರೋಗ್ಯವಾಗಿರಲಿಲ್ಲ. ಆವಾಗ ನಾನು ಸಾಕಷ್ಟು ಕಡೆ ತಿಳ್ಕೊಂಡಿದ್ದೀನಿ. ಏನಂತಂದರೆ ಹೇರ್ ವಾಶ್ನ ತುಂಬ ಬಿಸಿ ನೀರಲ್ಲಿ ಹೇರ್ ವಾಶ್ ಮಾಡೋದು ಅವಾಯ್ಡ್ ಮಾಡಬೇಕು. ಕಂಪ್ಲೀಟಾಗಿ ತಣ್ಣೀರಲ್ಲಿ ಮಾಡಬೇಕು. ಇಲ್ಲಾಂತಂದರೆ ಉಗುರು ಬೆಚ್ಚಗಿನ ನೀರಲ್ಲಿ ಹೇರ್ ವಾಶ್ ಮಾಡಬೇಕು ಅಂತ ನಾನು ತಿಳ್ಕೊಂಡಿದ್ದೆ. ಅದಕ್ಕೋಸ್ಕರ ನಾನು ಶಾಂಪುಗಳನ್ನೂ ಅಷ್ಟೇ ಸಿಕ್ಕಾಪಟ್ಟೆ ಶಾಂಪುಗಳನ್ನ ಬಳಸ್ತಿದ್ದೆ. ಯಾವುದ್ಯಾವುದೋ ಶಾಂಪುಗಳು, ಒಂದೊಂದು ಸತಿ ಸನ್ಸಿಲ್ಕು, ಇಲ್ಲ ಕ್ಲಿನಿಕ್ ಪ್ಲಸ್ಸು, ಇಲ್ಲಾಂದರೆ ಡವ್ ಶಾಂಪು, ಟ್ರೆಸ್ಮಿ, ಚಿಕ್ ಶಾಂಪು ಮತ್ತು ಕಾರ್ತಿಕ ಶಾಂಪು. ಮೊದಲೆಲ್ಲ ಕಾರ್ತಿಕ ಶಾಂಪು ಇರ್ತಿರ್ಲಿಲ್ಲ, ಬಟ್ ಇವಾಗ ಕಾರ್ತಿಕ ಶಾಂಪು ಅಂತಲೂ ಬರ್ತಿತ್ತು. ಅದನ್ನು ಕೂಡ ಬಳಸ್ತಾ ಇರುವೆ. ನಾನು ಸುಮ್ಮನೆ ವೀಕ್ಲಿ ಒಂದ್ಸತಿ ಚೇಂಜ್ ಮಾಡ್ತಾನೆ ಇರುವೆ ಹೇರ್ ಶಾಂಪುನ. ಆಮೇಲೆ ಅದ್ರ ಜೊತೆಗೆ ಒದ್ದೆ ಕೂದಲಲ್ಲೇ ತಲೆ ಬಾಚುವೆ. ಸಮ್ಟೈಮ್ಸ್ ಏನಾದರೂ ಹೊರಗಡೆ ಹೋಗಬೇಕು ಅಂತಂದಾಗ ನಾನು ನೆಕ್ಸ್ಟ್ ಡೇ ಅಂದರೆ ಹಿಂದಿನ ದಿನ ನಾನು ಅಪ್ಲೈ ಮಾಡಿ ಹೇರ್ ಕೇರ್ ಮಾಡ್ತಿರ್ಲಿಲ್ಲ. ಇಮ್ಮಿಡಿಯೇಟ್ ತಲೆ ಸ್ನಾನ ಮಾಡಿದ ತಕ್ಷಣ ಒದ್ದೆ ಕೂದಲಲ್ಲೇ ತಲೆ ಬಚ್ಚಿಬಿಡುವೆ. ತುಂಬಾ ಡ್ಯಾಂಡ್ರಫ್ ಆಗ್ತಿತ್ತು, ತುಂಬಾ ಹೇರ್ ಫಾಲ್ ಆಗ್ತಿತ್ತು, ಕಂಟ್ರೋಲ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ನನಗೆ ಇರಿಟೇಷನ್ ಅನಿಸೋದು, ಇದೇನು ಎಷ್ಟು ಆಯಿಲ್ ಬಳಸಿದ್ರು ಹೇರ್ ಕೇರ್ ಆಗ್ತಾಯಿಲ್ಲ, ಹೇರ್ ಚೆನ್ನಾಗಿ ಬೆಳೀತಾ ಇಲ್ಲ, ಶಾಂಪುಗಳನ್ನೂ ಚೇಂಜ್ ಮಾಡ್ತಾಯಿದ್ದೆ, ಹೇರ್ ಚೆನ್ನಾಗೇ ಬೆಳೀತಿರ್ಲಿಲ್ಲ ಅಂತಂದ್ಬಿಟ್ಟು. ಅದಾದಮೇಲೆ ಒಂದು ದಿನ ಡಿಸೈಡ್ ಮಾಡಿದೆ. ಆ್ಯಕ್ಚುಲಿ ನಮ್ಮ ಮನೆಯವ್ರಿಗೂ ಕೂಡ ಹೇರ್ ಅಂದರೆ ತುಂಬಾ ಇಷ್ಟ. ಅವರು ಕಟ್ ಮಾಡ್ಸೋಕೆ ಬಿಡ್ತಾಯಿರಲಿಲ್ಲ. ನೀನು ಕೇರ್ ಮಾಡೋದು ತಪ್ಪಾಗಿ ಕೇರ್ ಮಾಡ್ತಿದ್ಯಾ ಅಂತ ನನಗೆ ಬೈತಿದ್ರು. ಬಟ್ ಅದು ನನಗೇನು ಅನಿಸ್ತಿತ್ತು, ಅವ್ರು ಹೇಳೋದು ತಪ್ಪು. ನಾನೇ ಎಷ್ಟು ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಿದ್ರು ಹೇರ್ ಕೇರ್ ಆಗ್ತಾನೆ ಇಲ್ವಲ್ಲ ಅಂತಂದ್ಬಿಟ್ಟು ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೆವೆಲಲ್ಲಿ ಕಟ್ ಮಾಡಿಸ್ತೀನಿ, ಅದನ್ನೇ ಮೇಂಟೈನ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಾನು ಸ್ಟ್ರೈಟ್ ಲೆವೆಲ್ಗೆ ಕಟ್ ಮಾಡಿಸ್ದೆ. ಒಂದು ದಿನ ಡಿಸೈಡ್ ಮಾಡಿ ಈ ರೀತಿ ಸ್ಟ್ರೈಟ್ ಲೆವೆಲ್ಗೆ ಕಟ್ ಮಾಡಿಸ್ದೆ. ಅದನ್ನು ಕೂಡ ಕಟ್ ಮಾಡಿಸಿದ್ರೆ ನನಗೆ ಗಿಲ್ಟ್ ಫೀಲ್ ಆಗುತ್ತೆ, ಇಷ್ಟೊಂದು ಉದ್ದ ಕೂದಲು ಕಟ್ ಮಾಡಿಸ್ಬೇಕಲ್ಲ ಅಂತ ಅಂದ್ಬಿಟ್ಟು ನಾನು ಡೊನೇಟ್ ಮಾಡಿದೆ. ನೀವು ನನ್ನ ಓಲ್ಡ್ ವೀಡಿಯೋಸ್
ವೀಡಿಯೋಸ್ಗಳನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಾನು ಆಲ್ಮೋಸ್ಟ್ ಒಂದು 12 to 13 ಇಂಚಸ್ಸಿನ ಕೂದಲನ್ನ ಡೊನೇಟ್ ಮಾಡುವಾಗ ಅವರು ಸ್ಟ್ರೈಟ್ ಲೆವೆಲೇ ಕಟ್ ಮಾಡೋದಲ್ವ, ಹಾಗಾಗಿ ಡೊನೇಟ್ ಮಾಡೋದ್ರಿಂದ ಈ ಕೂದಲು ಡೊನೇಟ್ ಮಾಡಿದ್ದೀನಲ್ವ ಬಿಡು ರೀಗ್ರೋತ್ ಮಾಡ್ಕೊಳ್ಳೋಣ ಅಂತ ನಮಗೆ ಒಂಥರ ಫೀಲ್ ಅನಿಸುತ್ತೆ. ಹಾಗಾಗಿ ನಾನು ಡೊನೇಟ್ ಮಾಡಿಬಿಟ್ಟೆ. ಅದಾದಮೇಲೆ ನಾನು ಸ್ಟ್ರೈಟ್ ಲೆವೆಲಲ್ಲೇ ಬೆಳೆಸಬೇಕು. 1 ವರ್ಷದಲ್ಲಿ ನಾನು ರೀಗ್ರೋತ್ ಮಾಡ್ಕೊಳ್ಬೇಕು. ನಾನು ಎಷ್ಟು ಡೊನೇಟ್ ಮಾಡಿದ್ದೀನೋ ಅಷ್ಟನ್ನು ರೀಗ್ರೋತ್ ಮಾಡ್ಕೊಳ್ಳೇಬೇಕು. ಒಂದೇ ಆಯಿಲು ಒಂದೇ ಶಾಂಪುಗೆ ಸ್ಟಿಕ್ ಆನ್ ಆಗಬೇಕು ಅಂತ ಡಿಸೈಡ್ ಮಾಡಿದೆ. ಹಾಗೆ ಡಿಸೈಡ್ ಮಾಡಿದ ಆದಮೇಲೆ ನಾನು ಕೊಬ್ಬರಿ ಎಣ್ಣೆನ ಆಲ್ಮೋಸ್ಟ್ ಪ್ಯೂರ್ ಕೊಬ್ಬರಿ ಎಣ್ಣೆ ಸಿಗೋದು ರೇರು. ಹಾಗಾಗಿ ನಾನು ಪ್ಯಾರಾಚೂಟ್ ಕೊಕೊನಟ್ ಆಯಿಲ್ನ ನಾನು ಅದಕ್ಕೆ ಸ್ಟಿಕ್ ಆನ್ ಆಗಿದ್ದು. ಅದು ಮತ್ತು ಕ್ಲಿನಿಕ್ ಪ್ಲಸ್ ಶಾಂಪು ಅವೆರಡಕ್ಕೆ ನಾನು ಸ್ಟಿಕ್ ಆನ್ ಆಗಿದ್ದು. ಅದ್ರ ಜೊತೆಗೆ ವೀಕ್ಲಿ 1 ಸತಿ ನಾನು ಸೀಗೆಕಾಯಿ ಪುಡಿ, ಆಲ್ಮೋಸ್ಟು SRK ಬ್ರ್ಯಾಂಡ್ ಅಂತ ಬರುತ್ತೆ, ಆ ಸೀಗೆಕಾಯಿ ಪುಡಿ ಮಾತ್ರ ನಾನು ಬಳಸ್ತಿದ್ದು. ಅದೊಂದು ಆ 3ಕ್ಕೆ ಸ್ಟಿಕ್ ಆನ್ ಆಗಿ ನಾನು ಹೇರ್ ಕೇರ್ ಮಾಡಲೇಬೇಕು, ನಾನು ರೀಗ್ರೋತ್ ಮಾಡಲೇಬೇಕು ಅಂತಂದ್ಬಿಟ್ಟು ಡಿಸೈಡ್ ಮಾಡಿ ನಾನು ರೀಗ್ರೋತ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ವಾರಕ್ಕೆ 3 ದಿನ ಹೇರ್ ಆಯಿಲ್ ಅಪ್ಲೈ ಮಾಡಿ ಮಸಾಜ್ ಮಾಡಿ ಹೇರ್ ವಾಶ್ ಮಾಡ್ತಿದ್ದೆ. ಅವತ್ತೊಂದು ದಿನವೇ ನಾನು ಹೇರ್ ಪ್ಯಾಕ್ನ ನಾನು ಟ್ರೈ ಮಾಡ್ತಿದ್ದು. ವಾರಕ್ಕೆ 3 ದಿನ ಡೆಫಿನೆಟ್ಲಿ ಕಂಟಿನ್ಯೂಸ್ಲಿ ವಾರಕ್ಕೆ 3 ದಿನ ಹಚ್ಚಲೇಬೇಕು ಹೇರ್ ಪ್ಯಾಕು ಅಂತಂದ್ಬಿಟ್ಟು ಹೇರ್ ಪ್ಯಾಕ್ಗಳನ್ನ ನಾನು ಮಾಡ್ಕೊಳ್ತಾ ಇದ್ದೆ. ಹೇರ್ ಪ್ಯಾಕ್ಗಳು ಯಾವ್ಯಾವ ರೀತಿ ಇರ್ತಿತ್ತು ಅಂತಂದರೆ ಅಗಸೆ ಬೀಜ ಅಂತೂ 3 ಹೇರ್ ಪ್ಯಾಕ್ಗಳಲ್ಲೂ ಇದ್ದೇ ಇರಬೇಕು, ಅದೊಂದು ಕಂಪಲ್ಸರಿ. ಅದ್ರ ಜೊತೆ ಕೆಲವೊಂದಷ್ಟು ಹೇರ್ ಅಂದರೆ ಯಾವುದಾದ್ರೂ ಮನೆಯಲ್ಲಿರುವಂಥ ಸಾಮಗ್ರಿಗಳನ್ನ ಬಳಸ್ಕೊಳ್ತಿದ್ದೆ. ಒಂದಿನ ನಾನು ಅಗಸೆ ಬೀಜ, ಮೆಂತ್ಯ ಮತ್ತು ಈರುಳ್ಳಿ 3ನ್ನ ಮಿಕ್ಸ್ ಮಾಡಿ ಒಂದಿನ ಹೇರ್ ಪ್ಯಾಕ್ ಮಾಡ್ಕೊಳ್ತಿದ್ದೆ. ಇನ್ನೊಂದಿನ ಅಗಸೆ ಬೀಜ, ಮೆಂತ್ಯ, ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಅದನ್ನು ಹೇರ್ ಪ್ಯಾಕ್ ಮಾಡ್ಕೊಳ್ತಿದ್ದೆ. ಇನ್ನೊಂದು ದಿನ ಬರೀ ಅಗಸೆ ಬೀಜದಿಂದ ಹೇರ್ ಪ್ಯಾಕ್ ಮಾಡ್ಕೊಳ್ತಿದ್ದೆ. ಇವು 3 ಕಂಪಲ್ಸರಿ ಇರ್ತಿತ್ತು. ವಾರದಲ್ಲಿ 3 ದಿನ ಈ 3 ಹೇರ್ ಪ್ಯಾಕ್ಗಳನ್ನ ನಾನು ಬಳಸ್ತಾ ಇದ್ದೆ. ಅದೇ ದಿನವೇ ನಾನು ಫಸ್ಟು ಹೇರ್ ಆಯಿಲ್ನ ಅಪ್ಲೈ ಮಾಡಿ ಅದಾದಮೇಲೆ ಈ ಹೇರ್ ಪ್ಯಾಕ್ನ ಹಾಕಿ 1 ಅವರ್ ಕರೆಕ್ಟಾಗಿ 1 ಅವರ್ ಬಿಡ್ತಿದ್ದೆ. ಅದು ರಟ್ ಅನಿಸೋದು, ಏಕೆಂದರೆ ಅಗಸೆ ಬೀಜ ಸ್ವಲ್ಪ ಜಿಗುಟಿರುತ್ತಲ್ಲ, ಹಾಗಾಗಿ 1 ಅವರ್ ಬಿಟ್ಟು ನಾನು ಕಂಪ್ಲೀಟಾಗಿ ತಣ್ಣೀರಲ್ಲಿ ಹೇರ್ ವಾಶ್ ಮಾಡ್ತಿದ್ದಿದ್ದು. ಉಗುರು ಬೆಚ್ಚಗಿನ ನೀರಲ್ಲಿ ಎಲ್ಲೋ ರೇರಾಗಿ ಹೇರ್ ವಾಶ್ ಮಾಡ್ತಿದ್ದಿದ್ದು. ತುಂಬ ಏನಾದರೂ ನನಗೆ ಅನ್ಕಂಫರ್ಟಬಲ್ ಇದ್ದಾಗ ತಣ್ಣೀರಲ್ಲಿ ಬೇಡ ಅಂತ ಅನಿಸುವಾಗ ಮಾತ್ರ ರೇರಾಗಿ ತಿಂಗಳು 1-2 ಸತಿ ಮಾತ್ರ ಉಗುರು ಬೆಚ್ಚಗಿನ ನೀರಲ್ಲಿ ಹೇರ್ ವಾಶ್ ಮಾಡ್ತಿದ್ದಿದ್ದು. ಹಾಗಾಗಿ ಕಂಪ್ಲೀಟಾಗಿ ತಣ್ಣೀರಲ್ಲೇ ಹೇರ್ ವಾಶ್ ಮಾಡುವೆ. ಹೇರ್ ವಾಶ್ ಮಾಡೋದಕ್ಕೆ ನಾನು ವಾರಕ್ಕೆ 1 ದಿನ ಮಾತ್ರ ಸೀಗೆಕಾಯಿ ಪುಡಿನ ಯೂಸ್ ಮಾಡ್ತಿದ್ದಿದ್ದು. ಇನ್ನೆರಡು ದಿನ ಕ್ಲಿನಿಕ್ ಪ್ಲಸ್ ಶಾಂಪೂನ ಯೂಸ್ ಮಾಡಿಕೊಂಡು ಹೇರ್ ವಾಶ್ ಮಾಡ್ತಿದ್ದೆ. ಅದಾದಮೇಲೆ ನ್ಯಾಚುರಲ್ಲಾಗಿ ಡ್ರೈ ಆಗೋದಕ್ಕೆ ಬಿಡ್ತಿದ್ದಿದ್ದು. ನಾನು ಯಾವುದೇ ರೀತಿ ಒದ್ದೆ ಕೂದಲಲ್ಲಿ ಬಾಚಲೇಬಾರ್ದು ಅಂತ ಡಿಸೈಡ್ ಮಾಡಿ ನ್ಯಾಚುರಲ್ಲಾಗಿ ಡ್ರೈ ಆಗೋದಕ್ಕೆ ಬಿಡ್ತಾ ಬಂದೆ. ಕಂಪಲ್ಸರಿ ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಹೇರ್ ಪ್ಯಾಕ್ ಹಾಕಲೇಬೇಕು. ನಾನು ಎಲ್ಲಾದರೂ ಫಂಕ್ಷನ್ಗೆ ಹೋದರೆ ಮಾತ್ರ ಒಂದಿನ ಸ್ಕಿಪ್ ಮಾಡ್ತಿದ್ದೆ ಹೊರತು ನಾನು ವಾರಕ್ಕೆ 3 ಸತಿ ಹೇರ್ ಪ್ಯಾಕ್ ಮಾಡ್ತಾನೆ ಇರುವೆ, ವಾರಕ್ಕೆ 3 ಸತಿ ಹೇರ್ ಆಯಿಲ್ನ ಅಪ್ಲೈ ಮಾಡ್ತಾ ಇರುವೆ, ವಾರಕ್ಕೆ 3 ಸತಿ ಹೇರ್ ವಾಶ್ ಮಾಡ್ತಾನೆ ಇರುವೆ. ಅದು ಕಂಪ್ಲೀಟಾಗಿ ತಣ್ಣೀರಲ್ಲಿ, ಅಂತಂದರೆ ಹೇರ್ನ ಉಲ್ಟಾ ಹಾಕ್ಕೊಂಡು ಕಂಪ್ಲೀಟಾಗಿ ತಣ್ಣೀರಲ್ಲಿ ಹೇರ್ ವಾಶ್ ಮಾಡಿ ಒಂದು ಕ್ಲಿಪ್ನ ಹಾಕಿ ಅದಾದಮೇಲೆ ಮಾಮೂಲಿ ನಾನು ಡ್ರೈ ಮಾಡ್ಕೊಳ್ತಿದ್ದಿದ್ದು. 1.5 ವರ್ಷ ಕರೆಕ್ಟಾಗಿ 1.5 ವರ್ಷದಲ್ಲಿ ನಾನು ಕೂದಲು ಬೆಳೆಸಲೇಬೇಕು ಅಂತಂದ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿದೆ. ಆ 1.5 ವರ್ಷದಲ್ಲಿ ನನಗೆ ಬೇಕಾದಷ್ಟು ಕೂದಲು ಬಂತು, ತುಂಬಾ ಚೆನ್ನಾಗಿ ಹೇರ್ ಗ್ರೋತ್ ಆಯಿತು. ಅದನ್ನೇ ಮೇಂಟೈನ್ ಮಾಡ್ತಾ ಇದ್ದೀನಿ ಕೂಡ. ಅದ್ರ ಜೊತೆಗೆ ಹೇರ್ ಕೇರ್ ಕೂಡ ಹಾಗೆ ಇರ್ತಿತ್ತು. ನಾನು ಇವತ್ತಿನವರೆಗೂ ಕೂಡ ಮರದ ಬಾಚಣಿಗೆ ಅಂದರೆ ವುಡನ್ ಕೋಂಬ್ ಬರುತ್ತಲ್ಲ ಅದನ್ನೇ ಬಳಸೋದು. ಜೊತೆಗೆ ಕ್ಲಿನಿಕ್ ಪ್ಲಸ್ ಶಾಂಪು ಮತ್ತು ಕೊಬ್ಬರಿ ಎಣ್ಣೆ ಇವು 3ನೇ ನಾನು ಬಳಸೋದು. ಮತ್ತು ರಿಬ್ಬನ್ಗಳು ಅಷ್ಟೇ, ನನಗೆ ಯಾವ ರೀತಿ ಬೇಕು ಕೆಲವೊಂದು ಸತಿ ಬನ್ ಹಾಕ್ಬಿಡ್ತೀನಿ, ಇಲ್ಲಾಂತಂದರೆ ಬ್ರೈಡ್ ಹಾಕ್ತೀನಿ. ಅದು ಬಿಟ್ಟರೆ ನನ್ನ ಕೂದಲನ್ನ ರೇರಾಗಿ ಲೂಸ್ ಹೇರ್ ಬಿಡೋದು ರೇರ್ ಟೈಮಲ್ಲಿ ಮಾತ್ರ. ಹಾಗಾಗಿ ಇವತ್ತಿನವರೆಗೂ ಕೂಡ ನೀಟಾಗಿ ಮೇಂಟೈನ್ ಮಾಡ್ತಾ ಬಂದಿದ್ದೀನಿ. ಎಷ್ಟೇ ಬ್ಯುಸಿ ಇದ್ದರೂ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಅಂತಂದ್ಬಿಟ್ಟು ನಾನು ನೀಟಾಗಿ ಹೇರ್ ಕೇರ್ ಮಾಡಲೇಬೇಕು, ರೀಗ್ರೋತ್ ಮಾಡಲೇಬೇಕು ಅಂತಂದ್ಬಿಟ್ಟು ತುಂಬಾ ಪ್ರಯತ್ನ ಮಾಡಿ ರೀಗ್ರೋತ್ ಮಾಡ್ಕೊಳ್ತಾ ಇದ್ದೆ. ತುಂಬ ಚೆನ್ನಾಗಿ ನನಗೆ ಕೂದಲು 1.5 ವರ್ಷದಲ್ಲಿ ನನಗೆ ಎಷ್ಟು ಬೇಕೋ ಅಷ್ಟು ಕೂದಲು ಅಂದ್ಕೊಂಡಷ್ಟು ಬಂತು.
1.5 ವರ್ಷ ಆದಮೇಲೆ ನಾನು ಅದನ್ನೇ ಕಂಟಿನ್ಯೂ ಮಾಡ್ತಾ ಬಂದೆ. ಹೇರ್ ಪ್ಯಾಕ್ನ ಚೇಂಜ್ ಮಾಡಬಾರ್ದು, ಹೇರ್ ಆಯಿಲ್ನು ಚೇಂಜ್ ಮಾಡಬಾರ್ದು, ಹೇರ್ ಶಾಂಪೂನು ಚೇಂಜ್ ಮಾಡಬಾರ್ದು ಅಂತಂದ್ಬಿಟ್ಟು ನಾನು ಅದನ್ನೇ ಕಂಟಿನ್ಯೂ ಮಾಡ್ತಾ ಬರ್ತಾ ಇರೋದು. ಏಕೆಂತಂದರೆ ಬೇರೆಯವರು ಅಂದರೆ ಎಲ್ಲರೂ ಹೇಳ್ತಾರೆ, ಎಲ್ಲರ ಕೂದಲು ಒಂದೇ ಥರ ಬೆಳೆಯೋಲ್ಲ. ಅವ್ರವ್ರ ಕೂದಲು ಅವರು ಯಾವ್ಯಾವ ಆಯಿಲ್ ಅಡ್ಜಸ್ಟ್ ಆಗಿರುತ್ತೋ ಅದೇ ಆಯಿಲ್ನ ಅಡ್ಜಸ್ಟ್ ಮಾಡಿಕೊಂಡು ನಾವು ಬೆಳೆಸ್ತಾ ಬರಬೇಕು. 1.5 ವರ್ಷ ಆದಮೇಲೆ ನಾನು ಅಂದ್ಕೊಂಡಷ್ಟು ಇಷ್ಟುದ್ದ ಕೂದಲನ್ನ ನಾನು ಬೆಳೆಸ್ಕೊಂಡೆ.